ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 72ಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯೋಗ ಕ್ಲಾಸ್ ಬ್ರೇಕ್ ಇದೆ, ಜೊತೆಗೆ ನಾನು ವರ್ಕೌಟ್ ಕೂಡ ಬ್ರೇಕ್ ಇದೆ. ಸೊ ಆರಾಮಾಗಿ ಎದ್ದು ಫ್ರೆಶ್ ಅಪ್ ಆಗಿ ಹಾರ್ಲಿಕ್ಸ್ ಕುಡಿದು ನಾನು ಶಾಪಿಗೆ ಬರ್ತಿದ್ದೀನಿ. ಬಂದು ಕೆಲಸಗಳನ್ನೆಲ್ಲ ಚೆಕ್ ಮಾಡ್ತಾ ಒಂದು ಸ್ವಲ್ಪ ಹೊತ್ತಾದಮೇಲೆ ಕುಕುಂಬರ್ ಮತ್ತು ಕ್ಯಾರೆಟ್ ತಿಂದೆ. ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಹಾಗಾಗಿ ಯಾವುದಾದ್ರೂ ಒಂದು ಪೇಂಟಿಂಗ್ ಮಾಡೋಣ ಅಂತ ಹೇಳಿ ಪೇಂಟ್ ತೊಗೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಗ್ಲಾಸ್ ಬಾಟಲ್ಸ್ ಇದೆ. ಸೊ ಯಾವ ಪೇಂಟ್ ನನ್ನ ಮನಸ್ಸಿಗೆ ಬರುತ್ತೆ, ಯಾವುದನ್ನು ಪೇಂಟ್ ಮಾಡ್ಬೇಕನ್ಸುತ್ತೆ ಅದನ್ನು ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಯಾವುದೇ ಪೇಂಟ್ ಆಗಲಿ ಕೆಲವೊಂದು ಸತಿ ಜಸ್ಟ್ ವೈಟ್ ಕಲರ್ ಬೇಸ್ ಹಾಕಿದ್ರೆ ಸಾಕು, ಅದ್ರ ಮೇಲೆ ನಮ್ಗೆ ಏನು ಡಿಸೈನ್ ಬರುತ್ತೆ ಅದನ್ನು ನಾವು ಮಾಡ್ಬೋದು. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ವೈಟ್ ಕಲರ್ ತುಂಬ ಇಂಪಾರ್ಟೆಂಟ್ ಪೇಂಟಿಂಗಲ್ಲಿ. ಮತ್ತು ನಾನು ಜಾಸ್ತಿ ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡ್ತೀನಿ, ಬಿಕಾಸ್ ಬೇಸ್ ಎಲ್ಲ ಹಾಕಬೇಕಾದ್ರೆ ಚಿಕ್ಕ ಬ್ರಷಿಂದ ಆಗಲ್ಲ ಅಲ್ಲ. ಸೊ ಹಾಗಾಗಿ ನಾನೇನು ಸಕ್ಕತ್ತಾಗೆಲ್ಲ ಪೇಂಟ್ ಮಾಡಲ್ಲ, ಬಟ್ ಏನೋ ತಕ್ಕ ಮಟ್ಟಿಗೆ ಬರುತ್ತೆ. ಸೊ ರೆಡಿ ಆದಮೇಲೆ ನಾನು ಪಿಕ್ಚರ್ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಪೇಂಟಿಂಗ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಕ್ಲೈಂಟ್ಸ್ ಎಲ್ಲ ಬರೋದಕ್ಕೆ ಶುರು ಮಾಡಿದ್ರು. ಸೊ ಬ್ಯುಸಿ ಆಗೋದೆ, ಅದಕ್ಕೆ ಸದ್ಯಕ್ಕೆ ಅದನ್ನು ಹೋಲ್ಡ್ ಮಾಡಿ ಕ್ಲೈಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾಯಿತು. ಅದಾದಮೇಲೆ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ವೆಜ್ ಪಲಾವ್ ತಿಂದೆ. ವೈಟ್ ರೈಸಲ್ಲೇ ಮಾಡಿರೋದು, ಬ್ರೌನ್ ರೈಸ್ ಏನಲ್ಲ. ಜೊತೆಗೆ ಈ ನಡುವೆ ಮಾರ್ಕೆಟಲ್ಲಿ ಫೋಟೋಶೂಟ್ಸ್ ತುಂಬ ನಡೀತಾ ಇದೆ. ಸೊ ಅದಕ್ಕೆ ನಾನು ಕೆಲವೊಂದು ಸ್ಯಾರಿಗಳನ್ನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಇದೆ, ಒಂದು 3-4 ಸ್ಯಾರೀಸ್ ಇದೆ ಮಾರ್ಕೆಟಲ್ಲಿ ಶೂಟ್ ಮಾಡಲಿಕ್ಕೆ, ಕಾಟನ್ ಸ್ಯಾರೀಸ್. ಬಟ್ ಸ್ವಲ್ಪ ಕ್ರೇಪ್ ಸಿಲ್ಕ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಇದು ನನಗೆ ತುಂಬ ಇಷ್ಟ ಆಯಿತು. ಕೇರಳ ಸ್ಯಾರೀಸ್ ನಾರ್ಮಲಿ ಸಿಗುತ್ತೆ, ಸ್ವಲ್ಪ ಪೇಂಟೆಡ್ ಇದ್ದರೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತಲ್ವ, ಹಾಗಾಗಿ ಈ ಸ್ಯಾರಿನ ಆ್ಯಡ್ ಮಾಡಿದೆ. ಇದು ತುಂಬ ರಿಚ್ ಲುಕ್ ಕೊಡುತ್ತೆ. ಕೇರಳ ಸ್ಯಾರೀಸ್ ಚೆನ್ನಾಗಿರುತ್ತೆ, ಅದರಲ್ಲಿ ಈ ಥರ ಪೇಂಟ್ ಎಲ್ಲ ಇತ್ತಂದರೆ ಕಂಪ್ಲೀಟ್ಲಿ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದೆಲ್ಲ ಸ್ಯಾರೀಸ್ಗೂ ಡಿಸೈನರ್ ಬ್ಲೌಸ್ ಥರ, ಬಟ್ ಸ್ವಲ್ಪ ಟ್ರೆಡಿಷನಲ್ ಲುಕ್ ಇರಬೇಕು. ಸೊ ಆ ಥರ ಡಿಸೈನ್ ಮಾಡಿ ರೆಡಿ ಮಾಡಿ ನನ್ನ ಹೊಸ ಕ್ಲೈಂಟ್ಸ್ಗಳಿಗೆ ಸಿಗತ್ತೆ. ಒಟ್ಟಿನಲ್ಲಿ ನನ್ನ ಆಸೆ ಇಷ್ಟೇ. ಸೊ ನನ್ನೆಲ್ಲ ಕ್ಲೈಂಟ್ಸು ಟ್ರೆಂಡಿ ಆಗಿರುವಂಥ ಕಾಸ್ಟ್ಯೂಮ್ಸ್ ಹಾಕಬೇಕು. ಇಲ್ಲಿ ನನ್ನ ಶಾಪಿಗೆ ಬಂದವರು ಯಾರು ಡಿಸಪಾಯಿಂಟ್ ಆಗಿ ಹೋಗಬಾರ್ದು. ಅವರ ಕಾಸ್ಟ್ಯೂಮ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿರ್ತಾರೆ ಅದಕ್ಕಿಂತ ಜಾಸ್ತಿ ಚೆಂದ ಇರೋದನ್ನ ಕೊಡೋದು ನನ್ನ ಕರ್ತವ್ಯ. ಸೊ ಅದನ್ನು ನಾನು ಮಾಡ್ತಿದ್ದೀನಿ. ಅದಾದಮೇಲೆ ಈವ್ನಿಂಗ್ ಗ್ರೀನ್ ಟೀ, ಡಾರ್ಕ್ ಚಾಕ್ಲೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್. ಇದಾದ ನಂತರ ರಾತ್ರಿ ಊಟಕ್ಕೆ ರಾಗಿ ಗಂಜಿ ಮಾಡ್ಕೊಂಡಿದ್ದೆ. ಇದನ್ನು ಕುಡಿದು ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.